ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗುಲಾಬ್ ಜಾಮೂನ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಬೈ ಒನ್ ಗೆಟ್ ಒನ್ ಬರುತ್ತಲ್ಲ, ಅದರಲ್ಲಿ ಒಂದು ಪ್ಯಾಕೆಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟು ಸುಮ್ಮನೆ ಕೈಗೆ ಟಚ್ ಆಗಬೇಕಷ್ಟೇ, ಅಷ್ಟು ಇದು ಪುಡಿ ಉಪ್ಪು ತಗೊಂಡು ಹಾಕ್ಕೊಳ್ಳಿ. ಸ್ವೀಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ನೋಡಿ. ಆದರೆ ದಯವಿಟ್ಟು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಡಿ. ಇದನ್ನ ಬರೀ ಬೆರಳಲ್ಲಿ ಕಲಿಸ್ಬೇಕು, ಅಷ್ಟು ಸ್ಮೂತಾಗಿ ಕಲಿಸ್ಬೇಕು. ನಾದೋದು ಅದೆಲ್ಲ ಮಾಡಬೇಡಿ. ಸುಮ್ಮನೆ ಸಾಫ್ಟಾಗಿ ಹಾಗೆ ಕಲಸಿ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಕಲಸಾದ್ಮೇಲೆ ಸ್ವಲ್ಪ ಕೈಗೆ ತುಪ್ಪ ಮಾಡಿಕೊಂಡು ಅದನ್ನ ಉಂಡೆ ಮಾಡಿ ನೋಡಿ. ನಮ್ಮ ಕೈಲಿರೋ ಹಿಟ್ಟೆಲ್ಲ ಹೋಗುತ್ತೆ. ಹಿಂಗೆ ಕಲಿಸ್ದಾಗ ನಮ್ಮ ಕೈ ಎಷ್ಟು ನೀಟಾಗಿರುತ್ತೋ ಅಷ್ಟು ನೀಟಾಗಿ ಹಿಟ್ಟು ಬಂದಿದೆ ಅಂತಲೇ ಅರ್ಥ. ಅಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ ಅಂತಲೇ ಅರ್ಥ. ಕೈಗೆಲ್ಲ ಅಂಟಿದ್ರೆ ಅದು ಚೆನ್ನಾಗಿ ಬಂದಿರಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಯಾವಾಗಲಾರು ನೀವು ಮಾಡಿದಾಗ ಅಷ್ಟು ನೀಟಾಗಿ ಕಲಿಸಿದ್ರೆ ಚೆನ್ನಾಗಿ ಬಂದಿರುತ್ತೆ. ಇಲ್ಲೊಂದು ಪಾತ್ರೆ ತೊಗೋತಾ ಇದ್ದೀನಿ. ಇದು ಪಾಕ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಬೌಲ್, ಇದರಲ್ಲಿ ಒಂದು ಬೌಲ್ ಅಂದರೆ ಅರ್ಧ kg ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಒಂದು ಪ್ಯಾಕೆಟ್ಗೆ. ಅದೇ ಬೌಲಲ್ಲಿ ಒಂದು ಬೌಲ್ ನೀರು ಹಾಕೋತಾ ಇದ್ದೀನಿ. ಸಮ ಹಾಕೋತಾ ಇದ್ದೀನಿ. ನಮ್ಮ ಮನೆ ಸ್ವೀಟ್ ತಿಂತೀವಿ. ನೀವು ತುಂಬ ಸ್ವೀಟ್ ತಿನ್ನಲ್ಲ ಅಂದರೆ ಇನ್ನೊಂದು ಕಾಲು ಲೋಟದಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ನಾನು ಸಮ ಹಾಕೋತಾ ಇದ್ದೀನಿ. ಸಮ ಹಾಕೋದ್ರಿಂದ ಬೇಗ ಪಾಕನೂ ಬರುತ್ತೆ. ಅದಕ್ಕೋಸ್ಕರ ಅದು ಒಂದೇಳೆ ಪಾಕ ಅಂತ ತೋರಿಸ್ಕೊಡ್ತೀನಿ. ಆ ಥರ ಪಾಕ ಮಾಡ್ಕೊಳ್ಳಿ. ಗುಲಾಬ್ ಜಾಮೂನು ಒಡೆದೋಗೋದಾಗಲಿ ಆಗಲ್ಲ ಆ ಥರ ಪಾಕಕ್ಕೆ ಹಾಕಿದ್ರೆ. ನಾನು ಕಲಸಿ ಒಂದು 10 ನಿಮಿಷ ಇಟ್ಟಿದ್ದೆ, ಅದೇ ಪ್ಯಾಕ್ಗೆ ಹಾಕಿಟ್ಟಿದ್ದೆ. ಸ್ವಲ್ಪ ಅರಳಬೇಕು ಅದಕ್ಕೋಸ್ಕರ ನಾವು ಚಪಾತಿ ಹಿಟ್ಟೆಲ್ಲ ಕಲಸಿ ಅಳ್ಳಕ್ಕೆ ಅಂತ ಇಡ್ತೀವಲ್ಲ, ಹಂಗೆ ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಸಿ ಇಡಬೇಕು. ಒಂದು 10 ನಿಮಿಷನಾದರೂ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆ ಹೂವು ಮುಡ್ತಂಗೆ ಆಯ್ತಿತ್ತು, ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಲಿ ವೀಡಿಯೋಗಳನ್ನ ನೋಡಿ ಎನ್ಕರೇಜ್ ಮಾಡಿ ವೀಡಿಯೋ ಮಾಡೋರಿಗೆ. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ಅಲ್ಲಿ ಉಂಡೆ ಕಟ್ಟುವಾಗ ಕೈಗೆ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಪಾಕ ರೆಡಿ ಆಯಿತು. ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಕಲರ್ ಕೂಡ ಚೇಂಜ್ ಆಗುತ್ತೆ. 1-2 ಏಲಕ್ಕಿ ಕಾಳು ಹಾಕೊಳ್ಳಿ. ನಿಮ್ಮನೆ ಕೇಸರಿ ಇದ್ದರೆ ಕೇಸರಿನೂ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಪಾಕ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸ್ಪೂನಲ್ಲಿ ಹಿಂಗೆ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಪಾಕ ಬಂದಿದೆಯಾ ಇಲ್ವಾ ಅಂತ. ನಿಮಗೆ ಸ್ಪೂನಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಅನ್ನೋದಿದ್ದರೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಒಂದು ಸ್ಪೂನಲ್ಲಿ ನೀವು ಸಕ್ಕರೆ ತಿರುಗಿಸಿರ್ತೀರಲ್ವ, ಅದೇ ಸ್ಪೂನ್ ಎತ್ಕೊಳ್ಳಿ. ಅದು ಸ್ವಲ್ಪ ಆರಕ್ಕಿಟ್ಬಿಟ್ಟು ಆ ಪಾಕನ ಹಿಂಗೆ ಹಿಂಗೆ ಎತ್ತರಲ್ಲಿ ನೋಡಿ ಒಂದೆಳೆ ಪಾಕ ಎಷ್ಟು ಚೆನ್ನಾಗಿ ಬಂದಿದೆ. ಆ ಥರ 2 ಕೈಗೂ ಅಂಟಬೇಕು. ಅಂಟಿದ್ರೆ ಪಾಕ ಬಂದಿದೆ ಅಂತ, ಇಲ್ಲಾಂದರೆ ಬಂದಿಲ್ಲ ಅಂತ. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಉಂಡೆಗಳೆಲ್ಲ ಮಾಡಿಟ್ಕೊಂಡಿದ್ನಲ್ಲ, ಅದನ್ನ ಉಂಡೆಗಳೆಲ್ಲನೂ ಕರ್ಕೊಳ್ಳೋಣ. ಗೋಲ್ಡ್ ಕಲರಲ್ಲಿ ಕರ್ಕೊಳ್ಳೋಣ ನೋಡಿ. ಹಿಂಗೆ ಉಂಡೆನ ಅಲ್ಲಾಡ್ಸಿದ್ರೆ ಸೌಂಡ್ ಬರಬೇಕು, ಆ ಥರ ಇರಬೇಕು. ಆ ಥರ ಕರ್ಕೊಳ್ಳಿ ಅದನ್ನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಯೂಸ್ ಮಾಡಿರೋದು MTR ಯೂಸ್ ಮಾಡಿದ್ದೀನಿ. ಸ್ವಲ್ಪ ಉಂಡೆಗಳೆಲ್ಲ ಆರಬೇಕು. ಬಿಸಿ ಪಾಕನೂ ಬಿಸಿ ಉಂಡೆನೂ ಬಿಸಿ ಆ ಥರ ಹಾಕಬೇಡಿ, ಏಕೆಂದರೆ ಕಲಸೋಗುತ್ತೆ ಜಾಮೂನ್ ಉಂಡೆಗಳು. ಆರಿದ್ಮೇಲೆ ಪಾಕ ಸ್ವಲ್ಪ ಬಿಸಿ ಇರಲಿ, ತುಂಬ ಆರೋದು ಬೇಡ ಪಾಕ. ಉಂಡೆ ಮಾತ್ರ ಆರಬೇಕು. ಆ ಪಾಕಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಉಂಡೆ ಹಾಕಿದ ತಕ್ಷಣ ಮುಚ್ಚಬೇಡಿ ಇದು ಪಾತ್ರೆಗೆ. ಯಾಕೆಂದರೆ ಬಿಸಿಗೆ ಹಬೆ ಅದು ಜಾಮೂನ್ಗೆ ನೀರು ಥರ ಆದರೆ ಆ ಉಂಡೆ ಕನ್ಸಂಟ್ರೇಷನ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ ಬಿಸಿಲೇ ತೋರಿಸ್ತಾ ಇದ್ದೀನಿ. ಆದರೆ ಆರಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಬಿಸಿಲಿ ಗುಲಾಬ್ ಜಾಮೂನ್ ಹೇಗಿದೆ ಅಂತ ಅಂದ್ಬಿಟ್ಟು ನನ್ನ ಮಗ ಬಿಸಿಲೇ ತಿಂದ, ಚೆನ್ನಾಗಿತ್ತು. ಒಂದು 5 ನಿಮಿಷ ಆಗಿತ್ತು ಹಾಕಿ ಅಷ್ಟೇ. ನೋಡಿ ನಾನು ಬೆಳಿಗ್ಗೆ ಇದನ್ನ ತೋರಿಸ್ತಿರೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ವೀಡಿಯೋನ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಈ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಫುಲ್ಲು ನೋಡಿ. ಥ್ಯಾಂಕ್ ಯು ಸೋ ಮಚ್.